ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ BSS ಮೈಕ್ರೋ ಫೈನಾನ್ಸ್ ಕಚೇರಿಯಲ್ಲಿ ಕೃಷ್ಣಾ ನದಿ ಪ್ರವಾಹದ ನೆರೆ ಸಂತ್ರಸ್ತರಿಗೆ 150 ಕುಟುಂಬಗಳಿಗೆ ದಿನ ಬಳಸುವ ವಸ್ತುಗಳ ಆಹಾರ ಕಿಟ್ BSS ಮೈಕ್ರೋ ಫೈನಾನ್ಸ್ ವತಿಯಿಂದ ವಿತರಿಸಿದರು. ರಾಯಭಾಗ ಪೊಲೀಸ್ ಠಾಣೆಯ PSI BS ಮಂಟೋರ್ ದೀಪ ಪ್ರಜ್ವಲಿಸುವ ಮೂಲಕ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಹಾರ ಕಿಟ್ ವಿತರಣೆಯನ್ನು BSS ಮೈಕ್ರೋ ಫೈನಾನ್ಸ್ COS ಪಂಚಾಕ್ಷರಿ CEO ಕುಮಾರ್ S, CEF ಸುರೇಶ್ B, CSR ಪಂಡಿತ್ ಪಾಟೀಲ್ ಮತ್ತು ರಾಜ್ಯ ಮುಖ್ಯಸ್ಥರಾದ ರಘು SC, ಸಿದ್ದು K ವಿತರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ PSI BS ಮಂಟೂರ್ ಮಾತನಾಡಿದರು. ಫೈನಾನ್ಸ್ ಮೊಟ್ಟ ಮೊದಲ ವ್ಯಕ್ತಿತ್ವವಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದ್ರ ಜೊತೆಗೆ ವ್ಯವಹಾರ ಮಾಡ್ರಿ. ವ್ಯವಹಾರ ಮಾಡಿದಾದ್ಮೇಲೆ ನೀವು ರೊಕ್ಕದ ವ್ಯವಹಾರ ಯಾವ ಜೊತೆ ಮಾಡ್ಬೇಕಂದ್ರು ಏನೋ ಕೈಯಾಗ ರೊಕ್ಕ ಕೊಡ್ಬಿಡಿ. ಯಾರಿಗೆ ರೊಕ್ಕ ಕೈಯಾಗ ಯಾರು ಕೊಡಂಗಿಲ್ಲ. ಏನಿದ್ರು ಬ್ಯಾಂಕ್ ಥ್ರೂ ಚೆಕ್ ಮುಖಾಂತರ ಹಿಂಗೆ ಕೊಟ್ರೆ ನೀವೇನೋ ನಿಮ್ಗೆ ಅನ್ಯಾಯ ಆದ್ರೆ ನಿಮ್ಗೆ ನ್ಯಾಯ ಸಿಗುತ್ತೆ. ನಿನ್ನೆ ಬಂದಿರ್ತಕ್ಕಂಥ ಇದ್ರು 10 ಜನ ಇರಲ್ಲ, 10 ಜನರಲ್ಲೇ ಒಬ್ರು ಇರ್ತಾರೆ. ಯಾರೋ ಒಬ್ರು ಅವ್ರೇನು ಮಾಡ್ರು, ಅವ್ರೇನೋ ಫೈನಾನ್ಸಿಂದ ರೊಕ್ಕ ತಗೊಂಡು ಕಾಯ್ಕೊತಿದ್ದು, ಯಾವಾಗ ನೀವು ತಗೋತಿರ್ಲಿಲ್ಲ ರೊಕ್ಕ ತಗೊಂಡು ದಿನ ಎಲ್ಲರೂ ಹತ್ರ ರೊಕ್ಕ ಇಸ್ಕೊಂಡು ಹೋಗ್ಬಿಟ್ರು ಅವರು. ಈಗ ಅವ್ರ ಮೇಲೆ ನಾವು ಕೇಸ್ ಮಾಡೋಕೆ ಬರಂಗಿಲ್ಲ, ಏನು ಮಾಡೋಕೆ ಬರಂಗಿಲ್ಲ. ಹಾಗೆ ಯಾವುದೇ ವ್ಯವಹಾರ, ಹಣಕಾಸಿನ ವ್ಯವಹಾರ ಯಾವುದೇ ಮಾಡೋದಿದ್ರು ಥ್ರೂ ಚೆಕ್, ಬ್ಯಾಂಕು, ಆನ್ಲೈನ್ ಈ ಥರದ್ದು ಮಾಡ್ಕೊಳ್ರಿ. ಯಾವುದೇ ನೀವು ಮೊದಲೇನು ಕೈ ರೊಕ್ಕ ತಗೋದಿಲ್ಲ ಆ ಥರ ಮಾಡಕ್ಕೆ ಹೋಗ್ರಿ. ಜೊತೆಗೆ ಫೈನಾನ್ಸ್ದವರು ದಯವಿಟ್ಟು ನಿಮ್ಮದು ಏನಿದೆ ನಿಮ್ದೆಲ್ಲ ಅಕೌಂಟ್ಸ್ ಮುಂದೆ ದಯವಿಟ್ಟು ನಮಗೆ ಭೇಟಿಯಾಗಿ ಒಂದ್ಸಲ ಫ್ರೀದಾಗ ಸಾಯಂಕಾಲ ಬಂದು ಭೇಟಿಯಾಗಿ. ಇವತ್ತು ಎಷ್ಟೊಂದು ಗೊತ್ತಿದ್ರು ನೀವೇನು ಇವೆಲ್ಲ ಸಂತೋಷ. ಹೌದು. ಸೊ ನೀವು ಅಂದರೆ ಈ ಕೃಷ್ಣಾ ನದಿಯಲ್ಲಿ ನೀವು ಮನೆಗಳು ಹೊಲಗಳು ಮುಗಿದ್ರೆ ಈ ಸಂದರ್ಭದಲ್ಲಿ ವಲಯ ವ್ಯವಸ್ಥಾಪಕರಾದ ಶಶಿಧರ್ M, ಪ್ರದೀಪ್ H, ಪ್ರಶಾಂತ್ K, ವಲಯ ಸಹಾಯಕ ವ್ಯವಸ್ಥಾಪಕರಾದ ನಾಗರಾಜ್ D, ರೇವಣ್ಣ C, CRS ಸಹಾಯಕ ವ್ಯವಸ್ಥಾಪಕರಾದ ಪ್ರಶಾಂತ್ ಕುಮಾರ್, ಶಾಖಾ ವ್ಯವಸ್ಥಾಪಕರಾದ ಪ್ರಜ್ವಲ್ S ಮತ್ತು ಸಿಬ್ಬಂದಿಗಳು ನೆರೆ ಸಂತ್ರಸ್ತರಿಗೆ ಉಪಸ್ಥಿತರಿದ್ದರು. ಇದು ಇವತ್ತಿನ ಕಾರ್ಯಕ್ರಮ ವಿಶೇಷ ಬಂದ್ಬಿಟ್ಟು ಈ ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳ ವಿತರಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಜೊತೆಗೆ ಇದು BSS ಮೈಕ್ರೋ ಫೈನಾನ್ಸ್ ಬಂದ್ಬಿಟ್ಟು ಓಪನ್ ಆಗಿ 1997 ಹತ್ತತ್ರ 27 ವರ್ಷಗಳ ಸುದೀರ್ಘ ಅವಧಿಯನ್ನು ಪೂರೈಸಿದೆ. ಪ್ರಸ್ತುತ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು ಸೇರಿದಂತೆ 13 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಟೋಟಲ್ಲು 875 ಕ್ಷೇತ್ರ ಕಚೇರಿಗಳನ್ನು ಹೊಂದಿದೆ. ಜೊತೆಗೆ 9,000 ಎಂಪ್ಲಾಯ್ ಅಂದರೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ 18 ರಿಂದ 20 ಲಕ್ಷ ಬಡ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಟ್ಟು, ಅದರ ಜೊತೆಗೆ ಈ ಥರ ಏನಾರ ಬಡ ಮಹಿಳೆಯರು ಏನಾರ ಸಂಕಷ್ಟದಲ್ಲಿ ಈ ಥರ ಪ್ರವಾಹ ಬಂದುಬಿಟ್ಟು ಈ ಥರ ಸಂಕಷ್ಟದಲ್ಲಿದ್ದಾರೆ ಅಂತ ಸಂದರ್ಭದಲ್ಲಿ ಈ ಆಹಾರ ಧಾನ್ಯಗಳ ವಿತರಣೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಜೊತೆ ಇದೊಂದೇ ಅಲ್ಲದೆ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳುಗಳಾಗಿರ್ಬೋದು, ಕಾಲೇಜುಗಳಲ್ಲಿ ಓದ್ತಕ್ಕಂಥ ಮಕ್ಕಳುಗಳಾಗಿರ್ಬೋದು, ಹೈಯೆಸ್ಟು ಅಂಕಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಪ್ರತಿಭಾ ಪುರಸ್ಕಾರ ಅಂತಲೂ ಸಹಿತ ಕೊಡ್ತಾ ಇದ್ದೀವಿ. ಆಮೇಲೆ ಗೋರ್ಮೆಂಟ್ ಶಾಲೆಗಳಿಗೆ ವಾಟರ್ ಫಿಲ್ಟರ್ ಅಳವಡಿಕೆ, ಕೊಠಡಿಗಳ ದುರಸ್ತೀಕರಣ, ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಹೈನುಗಾರಿಕೆ, ಈ ಥರದ್ದು ಸುಮಾರಷ್ಟು ಸಮಾಜಮುಖಿ ಕಾರ್ಯಗಳನ್ನ ಸಾಲ ಕೊಡೋದ್ರ ಜೊತೆಗೆ ಈ ಸಮಾಜಮುಖಿ ಕಾರ್ಯಗಳನ್ನ ನಮ್ಮ BSS ಸಂಸ್ಥೆ ಮಾಡ್ತಾ ಬಂದಿದೆ. ಅದೇ ರೀತಿಯೇ ನಮ್ಮ ಈ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ತಿಂಗಳ ಹಿಂದೆ ಈ ಕೃಷ್ಣಾ ನದಿ ಆಗಿರ್ಬೋದು, ಮಲಪ್ರಭಾ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಈ ನೆರೆ ಸಂತ್ರಸ್ತರಿಗೆ ಈ ಥರ ನಮ್ಮ ಭಾಗದಲ್ಲಿ ಜನಗಳು ಸಂಕಷ್ಟದಲ್ಲಿದ್ದಾರೆ ಅಂತ ನಾವು ಹೆಡ್ ಆಫೀಸಿಗೆ ಮನವಿ ಕೊಟ್ಟಾಗ ಆ ಮನವಿಗೆ ಹೋಗ್ಬಿಟ್ಟು ನಮ್ಮ ನಾರ್ತ್ ಕರ್ನಾಟಕದ ಸ್ಟೇಟೆಡ್ ಆಗಿರ್ತಕ್ಕಂಥ ರಘು NC ಸರ್ ಆಗಿರ್ಬೋದು, ಕಂಪನಿಯ COO S ಪಂಚಾಕ್ಷರಿ ಸರ್ ಆಗಿರ್ಬೋದು, ಜೊತೆಗೆ CEO ಕುಮಾರ್ ಸರ್ ಆಗಿರ್ಬೋದು, CFO ಸುರೇಶ್ ಬಚ್ಚು ಸರ್ ಆಗಿರ್ಬೋದು, ಈ CSR ಪ್ರೋಗ್ರಾಮಿಗೆ ಸಂಬಂಧಪಟ್ಟಂಗೆ ಅವರು ಅನುಮೋದನೆ ಕೊಟ್ಟಿರೋದ್ರಿಂದ ಈ CSR ಪ್ರೋಗ್ರಾಮ್ನ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಈ CSR ಪ್ರೋಗ್ರಾಮ್ ಮಾಡೋದ್ರ ಜೊತೆಗೆ ಅವರು ಹಮ್ಮಿಕೊಳ್ಳಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥ ಎಲ್ಲ ಮೇಲಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ 4 ಮಾತು ಸರ್, ಟೋಟಲ್ 150 ರಿಂದ 200 ಕುಟುಂಬಗಳಿಗೆ ನಾವು ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಸರ್. ಏನೇನಿದೆ ಕಿಟ್ನಲ್ಲಿ ಸರ್? ಇದರಲ್ಲಿ 5 ರಿಂದ 10 kg ಅಕ್ಕಿ ಏನಿರ್ಬೋದು ಸರ್, ನಮಗೂ ಗೊತ್ತಿಲ್ಲ ಎಷ್ಟೆಷ್ಟಿದೆ. 5 kg ಅಕ್ಕಿ ಜೊತೆಗೆ ಚಪಾತಿ ಹಿಟ್ಟು, ಒಂದೇ ಅವರ ಆಹಾರ ಧಾನ್ಯಗಳು ಏನೆಲ್ಲ ಊಟಕ್ಕೆ ಅವಶ್ಯ, ಒಂದು ಫ್ಯಾಮಿಲಿಗೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ ಕಿಟ್ಟಲ್ಲಿ ಇದೆ ಸರ್. 1 ಮಂತ್ ಹೌದು ಸರ್.
1 ಮಂತಿಗಾಗಷ್ಟು ಆಹಾರ ಧಾನ್ಯಗಳು ಅದರೊಳಗಡೆ ಇದೆ ಸರ್. ಓಕೆ ಸರ್, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಶಶಿಧರ್ ಕೊಕಟ್ನೂರ್, RJ 32 ನ್ಯೂಸ್, ಚಿಕ್ಕೋಡಿ.